ಒಂದು ಪ್ರಸ್ತಾವನೆಯ ಮಾತುಗಳನ್ನು ಶ್ರೀಯುತ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಅವರು ನಡೆಸಿಕೊಡಬೇಕಾಗಿ ಅವರ ಹತ್ರ ವಂದನೆಗಳೊಂದಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಒಂದು ಮಾತು, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು, ಎಲ್ಲ ಅಭಿಮಾನಿಗಳನ್ನು, ಈಶಾವಾಸ್ಯ ಪ್ರತಿಷ್ಠಾನದ ಎಲ್ಲ ಅಭಿಮಾನಿಗಳನ್ನು ಹಾಗೂ ಎಲ್ಲ ಸಹೃದಯಿ ಬಂಧುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ಆಗಮಿಸಿರುವ ಮಾಧ್ಯಮದ ಬಂಧುಗಳು, ಪತ್ರಕರ್ತರು ಬಂದಿದ್ದಾರೆ. ಅವರನ್ನೆಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶ್ರೀಯುತ ಬನ್ನಂಜೆ ಅವರು ಪ್ರಸ್ತಾವನೆಯ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದದ್ವಯರೇ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಇರತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ, ನನಗೆ ವೈದ್ಯರಿಂದ ಮಾತನಾಡುವುದಕ್ಕೆ ಪರವಾನಗಿ ಇಲ್ಲ, ಮಾತಾಡಬಾರದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಆದರೆ ಇವತ್ತಿನ ಈ ಒಂದು ಸಂತೋಷದ ಸಂಭ್ರಮದಲ್ಲಿ ನಮ್ಮ ಊರಿನ ಜನದ ಜೊತೆಗೆ ನಾಲ್ಕು ಮಾತಾಡುವಂಥ ಅವಕಾಶವನ್ನು ನಾನು ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಒಂದು 4 ಮಾತು, ಪ್ರಾಯ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಆಗದೇ ಇರಬಹುದು, ಆದರೂ ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಆಡಲೇಬೇಕು ಅಂತ ಅನಿಸಿಕೊಂಡು ಬಂದಿದ್ದೇನೆ. ಇವತ್ತು ಇಬ್ಬರ ಸನ್ಮಾನ, 3 ಪುಸ್ತಕಗಳ ಬಿಡುಗಡೆ ಮಾತನ್ನು ಹೇಳಿದರು. ನಮ್ಮ ಈಶಾವಾಸ್ಯ ಪ್ರತಿಷ್ಠಾನದ ಬಗ್ಗೆ ರಾಘವೇಂದ್ರಾಚಾರ್ಯರು ಒಂದು ಸೂಕ್ಷ್ಮವಾದ ಪರಿಚಯವನ್ನು ಕೊಟ್ಟರು. ಅದು ಒಂದು ಬರಿಯ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು, ಸಿಡಿಗಳನ್ನು ಪ್ರಕಾಶನ ಮಾಡಿ ಜನಕ್ಕೆ ಮುಟ್ಟಿಸುವ ಉದ್ದೇಶದಿಂದ ಸ್ಥಾಪನೆಗೊಂಡ ಸಂಸ್ಥೆ. ಅವರು ಹೇಳಿದ ಹಾಗೆ ಈ ತನಕವೂ ಯಾರ ಹತ್ತಿರವೂ ದುಡ್ಡನ್ನು ಬೇಡಲಿಲ್ಲ. ಆದರೆ ಎಷ್ಟು ಸಂತೋಷ ಅಂದರೆ, ನೀವು ಇಂತಹ ಕೆಲಸ ಮಾಡ್ತಿರಲ್ಲ, ನಮ್ಮದೊಂದಿಷ್ಟು ಕಾಂಟ್ರಿಬ್ಯೂಷನ್ ತಗೊಳ್ಳಿ ಅಂತ ಜನ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ನಾವೊಂದು ಕಾರ್ಯಕ್ರಮ ಪ್ರಿಂಟಿಂಗಿಗೆ ತೊಡಗುವಾಗ ಅದಕ್ಕೆ ಎಂದೂ ಕೊರತೆ ಬಾರದಷ್ಟು ದುಡ್ಡು ಜನರು ಕರೆದು ಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಯಾರ ಹತ್ತಿರವೂ ದುಡ್ಡು ಕೇಳಲಿಲ್ಲ. ಅದೇ ರೀತಿ ನಿಮ್ಮ ಸಹಕಾರದಿಂದ ಅದು ಮುಂದುವರಿಯುತ್ತೆ ಅಂತ ಅನ್ನುವ ಧೈರ್ಯ ನನಗಿದೆ. ಅಂತಹ ಸಂಸ್ಥೆ ಇವತ್ತು 3 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಒಂದು ನ್ಯಾಯಾಮೃತ ಕುಲ್ಯ ಅಂತ ಒಂದು ಸಂಸ್ಕೃತ ಪುಸ್ತಕ, ಮತ್ತೊಂದು ಇಂಗ್ಲಿಷ್ ಪುಸ್ತಕ, ಮತ್ತೊಂದು ಕನ್ನಡ ಪುಸ್ತಕ, ತ್ರಿಭಾಷಾ ತ್ರಿವೇಣಿ ಸಂಗಮ ಇದೊಂದು. ಆ ಸಂಸ್ಕೃತ ಪುಸ್ತಕದ ಬಗ್ಗೆ ನಾನು ಸ್ವಲ್ಪ ಮಾತು ಹೇಳಬೇಕು. ಅದು ನ್ಯಾಯಾಮೃತ ಕುಲ್ಯ ನಮ್ಮ ತಂದೆಯವರು ಬರೆದಂಥ ಬಹಳ ಹಿಂದೆ ಅಂದರೆ ಪ್ರಾಯ 50-60 ವರ್ಷಗಳ ಹಿಂದೆ ಅದು ಶೀರೂರು ಮಠದಿಂದ ಮೊದಲು ಪ್ರಕಟ ಆಯಿತು. ಸಂಸ್ಕೃತದಲ್ಲಿ ಇರುವ ಪುಸ್ತಕ, ಹಾಗಾಗಿ ಅದನ್ನು ಹೆಚ್ಚು ಜನಕ್ಕೆ ಅದು ಮುಟ್ಟಿಲ್ಲ. ಆದರೆ ಮಠದ ಕಡೆಯಿಂದ ಮೊದಲು ಪ್ರಕಟ ಆಯಿತು. ಅದರಲ್ಲಿ ಆಗ ಸ್ವಾಮಿಗಳಾಗಿದ್ದಂಥ ಲಕ್ಷ್ಮೀಂದ್ರ ತೀರ್ಥರು ನಮ್ಮ ತಂದೆಯವರ ಬಗ್ಗೆ ಒಂದು ಮುನ್ನುಡಿ ಬರೆದಿದ್ದಾರೆ. ಅವರ ಜೀವನ ಚರಿತ್ರೆಯನ್ನೆಲ್ಲ ಬರೆದಿದ್ದಾರೆ. ಅಪೂರ್ವವಾದಂತಹ ಮುನ್ನುಡಿ ಬರೆದಿದ್ದಾರೆ. ನಮ್ಮ ತಂದೆಯವರು 3 ಗ್ರಂಥ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಒಂದು ನ್ಯಾಯಾಮೃತ ಕುಲ್ಯ, ಇನ್ನೊಂದು ಸಂಗ್ರಹಾರ್ಥ ಸಂಗ್ರಹ, ಅದು ಕೂಡ ಇವತ್ತು ಬಿಡುಗಡೆ ಆಗಬೇಕಿತ್ತು, ಅದು ಯಾಕೋ ಪೂರ್ತಿ ಪ್ರಿಂಟ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅದು ಬರುತ್ತೆ. 3ನೇದು ನ್ಯಾಯರತ್ನಾವಳಿ ಅಂತ ವಾದರಾಜರು ಬರೆದ ಗ್ರಂಥಕ್ಕೆ ಸಂಸ್ಕೃತದಲ್ಲಿ ಟೀಕೆ. ಈ 3 ಗ್ರಂಥಗಳಲ್ಲಿ 2 ಈಗ
ನನ್ನ ಉದ್ದೇಶ ಏನಿತ್ತು ಅಂದರೆ ತಂದೆಯವರ ಶತಮಾನೋತ್ಸವ ಅಂತ ನಾವು ಮಾಡಲಿಲ್ಲ, ಮಕ್ಕಳು ತಪ್ಪು ಮಾಡಿದ್ದೇವೆ. ಅದಕ್ಕೆ ಕಡೆಗೆ 120 ವರ್ಷ ಆದಾಗ ಸಂವತ್ಸರ ಚಕ್ರದ 2 ಆವೃತ್ತಿ 120 ವರ್ಷ ಆಗುವಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. 2010ಕ್ಕೆ ಅವರು ಹುಟ್ಟಿ 120 ವರ್ಷ ಆಯಿತು. ಆವಾಗಲೂ ಬಿಡುಗಡೆ ಆಗಲಿಲ್ಲ. ಈಗ 122ನೇ ವರ್ಷದಲ್ಲಿ ಒಂದು ಪುಸ್ತಕ ಆಗ್ತಾ ಇದೆ. ಆದರೂ ಸಂತೋಷ, ಅದು ವಿಳಂಬ ಆಯಿತು, ಆದರೂ ಅದನ್ನು ಪ್ರಕಟ ಮಾಡಲು ಸಾಧ್ಯ ಆಯಿತು. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ಪುಸ್ತಕ ಪ್ರಕಟವಾಗುತ್ತೆ. ತಂದೆಯವರ ಬಗ್ಗೆ 1-2 ಮಾತು ಹೇಳಬೇಕು ನಾನು. ಅವರು ತನ್ನ 11ನೇ ವಯಸ್ಸಿನಲ್ಲಿ ಕಲಿಬೇಕು ಅಂತ ಎಲ್ಲಿಗೋ ಊರು ಬಿಟ್ಟು ಓಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರಂತೆ, 11-12ರಲ್ಲಿ. ಆಗ ಮನೆಯವರು ಏನು ಯೋಚನೆ ಮಾಡಿದರು, ಇವನು ಹಾಗೆ ಬಿಟ್ಟರೆ ಓಡಿ ಹೋಗ್ತಾರೆ ಅಂತ ಅವ್ರಿಗೆ ಮದುವೆ ಮಾಡಿದರು. 14ನೇ ವಯಸ್ಸಿನಲ್ಲಿ ತಂದೆಯವರಿಗೆ ಮದುವೆ ಮಾಡಿದರು. ನಮ್ಮ ತಾಯಿಗೆ 11, ತಂದೆಯವರಿಗೆ 14 ವರ್ಷ. ಮದುವೆ ಮಾಡಿದರೆ ಓಡಿ ಹೋಗೋಲ್ಲ ಅಂತ, ಇದೊಂದು ಮದುವೆ ಅಂದರೆ ಒಂದು ಬಂಧನ ಅಂತ ಅವ್ರ ಕಲ್ಪನೆ. ಸತ್ಯ ಅದು, ಬಹಳ ಜನಕ್ಕೆ ಅದು ಬಂಧನವೇ. ತಂದೆಯವರು ಏನು ಮಾಡಿದ್ರು ಗೊತ್ತಾ, ಇನ್ನು ಮದುವೆ ಆದಮೇಲೆ ಹೇಳಿದರೆ ಹೋಗಲಿ ಬಿಡೋದು ಅಂತ ಹೇಳಿದೆ ಊರು ಬಿಟ್ಟು ಓಡಿ ಹೋದರು. ವಿಚಿತ್ರ ಅಂದರೆ 14ನೇ ವಯಸ್ಸಿನಲ್ಲಿ ಊರು ಬಿಟ್ಟು ಹೋದವರು 24ನೇ ವಯಸ್ಸಿನ ತನಕ 10 ವರ್ಷ ಧಾರವಾಡದಲ್ಲಿ ಕಲಿತಾ ಇದ್ದರು. ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳು ಅಂತ ಆ ಕಾಲದಲ್ಲೇ ಇಡೀ ಭಾರತದಲ್ಲೇ ದೊಡ್ಡ ನ್ಯಾಯಶಾಸ್ತ್ರ ವಿದ್ವಾಂಸರು. ದಕ್ಷಿಣ ಭಾರತ ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ ನಮ್ಮ ತಂದೆಯವರು ಒಂದು ಕಥೆ ಹೇಳ್ತಿದ್ರು. ಬ್ರಿಟಿಷ್ ಗೌರ್ಮೆಂಟಿನಲ್ಲಿ ಒಂದು ಕಾನೂನು ಅವರಿಗೆ ಏನು, ಅವರು ಟ್ರೈನ್ನಲ್ಲಿ ಪ್ರಯಾಣ ಮಾಡುವಾಗ ಸಂಧ್ಯಾವಂದನೆ ಹೊತ್ತು ಆದರೆ ಚೈನ್ ಎಳೆದು ಟ್ರೈನ್ ಇಳಿಸಿ ಸಂಧ್ಯಾವಂದನೆ ಮಾಡಿ ಬರುವಷ್ಟು ಗೌರ್ಮೆಂಟಿಂದ ಪರವಾನಗಿ ಇತ್ತು ಅವರಿಗೆ. ಅಂತಹ ದೊಡ್ಡ ವಿದ್ವಾಂಸ. ಅದು ಬ್ರಿಟಿಷ್ ಗೌರ್ಮೆಂಟ್ ಅದನ್ನು ಕೊಟ್ಟಿತ್ತು, ಭಾರತ ಸರ್ಕಾರ ಅದರಲ್ಲಿ ಎಂದೂ ಕೊಡ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಅಂತ ಅವರಿಗೆ ಇಷ್ಟು ಗೌರವ. ಅವರು ಚೈನ್ ಎಳೆದು ಸಂಧ್ಯಾವಂದನೆ ಮಾಡಿ ಬರುವಷ್ಟು ತನಕ ಟ್ರೈನ್ ನಿಲ್ಲಬೇಕು, ಅಂತಹ ಗೌರವ ಅವರಿಗಿತ್ತು. ಅಂತಹ ದೊಡ್ಡ ವಿದ್ವಾಂಸ. ಅವ್ರ ಕೈಯಲ್ಲಿ ಪಾಠಕ್ಕೆ ಹೋಗಿ ಸೇರಿದ್ರು ನಮ್ಮ ಅಪ್ಪ. ಹಾನಗಲ್ ಅವ್ರದ್ದು ಧಾರವಾಡದಲ್ಲಿ ಪಾಠಶಾಲೆ ಇವತ್ತಿಗೂ ಇದೆ, ಅವರ ಮಕ್ಕಳು ನಡೆಸ್ತಾ ಇದ್ದಾರೆ. ಆ ಪಾಠಶಾಲೆಗೆ ಹೋದವರು 10 ವರ್ಷ ಅಲ್ಲೇ, ಮನೆಗೆ ವರ್ತಮಾನವೇ ಕೊಡಲಿಲ್ಲ. ವರ್ತಮಾನ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಅಂತ ಭಯ ಅವರಿಗೆ. ಅದನ್ನ 14 ವರ್ಷಕ್ಕೆ ಹೋದವರು 24 ವರ್ಷ ತನಕ. ಅಂದರೆ ನಮ್ಮ ತಾಯಿ 11 ವರ್ಷ ಮದುವೆ ಆದದ್ದು, ಮತ್ತೆ 10 ವರ್ಷ 21 ವರ್ಷ ಆಗುವ ತನಕ ತನ್ನ ಗಂಡ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಎಂಥ ಟೆನ್ಷನ್ನಲ್ಲಿ ಬದುಕಿರಬಹುದು ಅಂತ ನಾನು ಯೋಚನೆ ಮಾಡುವಾಗ ಗಾಬರಿ ಆಗುತ್ತೆ. 24ನೇ ವಯಸ್ಸಲ್ಲಿ ಎಲ್ಲ ಶಾಸ್ತ್ರ ಓದ್ಕೊಂಡು ಗಂಟು ಗದೆ ಹಿಡ್ಕೊಂಡು ಊರಿಗೆ ಬಂದರು. ಆಮೇಲೆ ಹೋಗಲಿಲ್ಲ ಎಲ್ಲಿ. ಇದು ಒಂದು ಅವರ ಬಾಲ್ಯದ ಒಂದು ಘಟನೆ. ಅದರ ನಂತರ 2 ಘಟನೆ ನಾನು ನೆನಪಿಸ್ಕೊಳ್ಬೇಕು ಅವರದ್ದು. ಅವರು ಮೈಸೂರಿನಲ್ಲಿದ್ದರು ವಿರೂಪಾಕ್ಷಶಾಸ್ತ್ರಿಗಳು. ಅನಂತರ ಧಾರವಾಡದಿಂದ ಮೈಸೂರಿಗೆ ಬಂದು ಆ ಕಾಲದಲ್ಲಿ ಮೈಸೂರು ಮಹಾರಾಜರಿಗೆ ಆಸ್ಥಾನ ವಿದ್ವಾನಾಗಿ ಅಲ್ಲಿ ಇದ್ದರು. ಅವ್ರಿಗೆ ವಯಸ್ಸಾದಾಗ ನಮ್ಮ ತಂದೆಯವ್ರಿಗೆ ಒಂದು ಪತ್ರ ಬರೆದ್ರು. ಆವಾಗ ನನಗೆ 7-8 ವರ್ಷ. ತಂದೆಯವ್ರಿಗೆ ಪತ್ರ ಬರೆದ್ರು, ಮೈಸೂರಿಗೆ ಬಾ, ನನಗೆ ವಯಸ್ಸಾಯಿತು, ನಿನ್ನನ್ನು ಮಹಾರಾಜರ ಅರಮನೆಯಲ್ಲಿ ಆಸ್ಥಾನ ವಿದ್ವಾನಾಗಿ ಮಾಡಿ ನಾನು ನಿವೃತ್ತನಾಗ್ತೇನೆ ಅಂತ. ನಮ್ಮ ತಂದೆಯವರು ಹೇಳೋದು, ನನಗೆ ಯಾವ ಆಸ್ಥಾನ ವಿದ್ವಾಂಸ ಪದವಿಯೂ ಬೇಡ, ನಾನು ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡ್ಕೊಂಡು ನಾನು ಅನುಷ್ಠಾನ ಮಾಡಿಕೊಂಡಿರ್ತೇನೆ, ನನಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಬರೋದಿಲ್ಲ ಅಂತ ಹೇಳಿದರು. ಪ್ರಾಯ ಇವತ್ತು ಯಾರಾದರೂ ಪಂಡಿತರನ್ನು ಕರೆದಿದ್ರು ತುದಿಗಾಲಲ್ಲಿ ಓಡ್ತಿದ್ರು ಏನೋ. ಅವ್ರನ್ನ ಬರೋಲ್ಲ ಅಂತ ಹೇಳಿದರು. ಅವರು ಹೋಗಿದ್ದರೆ ಇವತ್ತು ಬನ್ನಂಜ ಗೋವಿಂದಾಚಾರ್ಯ ಇರ್ತಿರ್ಲಿಲ್ಲ, ಮೈಸೂರು ಗೋವಿಂದಾಚಾರ್ಯ ಇರ್ತಿದ್ರು. ಆದರೆ ಇವತ್ತು ಅವರು ಯಾವ ಊರಿನಲ್ಲಿ ಬೆಳೆದ್ರು ನಮ್ಮ ತಂದೆಯವರು ಅದೇ ಹೆಸರು ನಮಗೆ ಬರುವಂತೆ ಆಯಿತು. ಅವರು ಹೋಗಲಿಲ್ಲ, ಮೈಸೂರಿಗೆ ಹೋಗಲಿಲ್ಲ. ಇದು ಒಂದು ಘಟನೆ. ಅದರ ನಂತರ ಒಂದು ವಿಚಿತ್ರ ಘಟನೆ ನಾನು ಇದೆಲ್ಲ ನಾನು ಕಣ್ಣಾರೆ ಕಂಡದ್ದು. ಅವರಿಗೆ ಸುಮಾರು 80 ವರ್ಷ ವಯಸ್ಸು ನಮ್ಮ ತಂದೆಯವರಿಗೆ. ಆಗ ಇದು 1970 ಆಚೆ ಈಚೆಯಲ್ಲಿ. ಆಗ ತಂದೆಯವ್ರ ಹತ್ರ ಏನಾದರೂ ಕೇಳಲಿಕ್ಕೆ ಬಂದರೆ ವಿಚಿತ್ರ ಘಟನೆಗೆ ಇವೆಲ್ಲ. ನನಗೆ ಏನೂ ನೆನಪಿಲ್ಲ, ನಾನು ಏನೂ ಹೇಳಬೇಡ, ನನಗೆಲ್ಲ ಮರ್ತೋಗಿದೆ ಅಂತ ಹೇಳ್ತಿದ್ರು. ಶಾಸ್ತ್ರದ ವಿಷಯ ಅಲ್ಲ, ರಾಮ ಶಬ್ದದ 7 ವಿಭಕ್ತಿ ನನಗೆ ಗೊತ್ತಿಲ್ಲ, ಹೀಗೆ ಹೇಳ್ತಿದ್ರು. ನನ್ನ ಹತ್ರ ಏನು ಕೇಳಬೇಡಿ ಅಂತ. ನಾನು ಸತ್ಯ ಅಂತ ತಿಳ್ಕೊಂಡಿದ್ದೆ, ಮರೆತು ಹೋಗಿದೆ ಪಾಪ, ವಯಸ್ಸಾಯಿತು ಅಂತ. ಅಂಥ ಸಂದರ್ಭದಲ್ಲಿ ಯಜ್ಞೇಶ್ವರ ಶಾಸ್ತ್ರಿಗಳು ಒಂದು ಮೈಸೂರಿನಿಂದ ಒಬ್ಬರು ಬಂದರು. ಎಲ್ಲಿಂದ ಬಂದದ್ದು ಕೇಳ್ತಾರಪ್ಪ, ಮೈಸೂರಿಗೆ. ಏನು ಬಂದದ್ದು? ಏನಿಲ್ಲ, ನಾನು ವಿರೂಪಾಕ್ಷಶಾಸ್ತ್ರಿಗಳ ಹತ್ರ ಚತುರ್ದಶ ಲಕ್ಷಣಿ ಗದಾಧರಿಯ ಪಾಠ ಕೇಳಬೇಕು ಅಂತ ಹೋದೆ. ವಿರೂಪಾಕ್ಷಶಾಸ್ತ್ರಿ ಯಾವಾಗ ಇದು? ವಿರೂಪಾಕ್ಷಶಾಸ್ತ್ರಿಗಳು ಸತ್ತು ಆವಾಗಲೇ ಬಹಳ ವರ್ಷ ಆಗಿತ್ತು, 10-20 ವರ್ಷ ಆಗಿತ್ತು. ವಿರೂಪಾಕ್ಷಶಾಸ್ತ್ರಿ ಇದ್ದಾಗ 20 ವರ್ಷದ ಮೊದಲು ಇವರು ಹೋದದ್ದು ಆ ವಿಜ್ಞೇಶ್ವರ ಶಾಸ್ತ್ರಿಗಳು. ಅದಕ್ಕೆ ವಿರೂಪಾಕ್ಷಶಾಸ್ತ್ರಿಗಳು ಹೇಳಿದರು, ನನಗೆ ವಯಸ್ಸಾಯ್ತಪ್ಪ,
ನಾನು ಪಾಠ ಹೇಳುವ ಸ್ಥಿತಿಯಲ್ಲಿಲ್ಲ, ನನ್ನ ಹಾಗೆಯೇ ಪಾಠ